ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ನೋಡೋಣ. ಮೊದಲೇ ಪ್ರಶ್ನೆ: ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಕ್ಕಂಥದ್ದು. ಸೊ ಅದರಲ್ಲಿ ಮೊದಲೇ ಪ್ರಶ್ನೆ: Fe plus CuSO4 gives FeSO4 plus Cu. ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧ ಡ್ಯಾಶ್ ಅಂತ ಇದೆ. ಆಯ್ಕೆಗಳನ್ನು ನೋಡ್ತಾ ಹೋದಾಗ ಸಂಯೋಗ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ವಿಭಜನ ಕ್ರಿಯೆ ಮತ್ತು ಸ್ಥಾನಪಲ್ಲಟ ಕ್ರಿಯೆಗಳಂತ ಇದೆ. ತಾವು ಸಮೀಕರಣವನ್ನು ವೀಕ್ಷಿಸಿದಾಗ ಕಬ್ಬಿಣ ಏನು Fe ಇದೆ ಅದು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿರ್ತಕ್ಕಂತಹ ತಾಮ್ರವನ್ನು ವಿಸ್ಥಾಪಿಸಿದೆ. ಸೊ ಹಾಗಾದರೆ ಈ ರೀತಿಯ ರಾಸಾಯನಿಕ ಕ್ರಿಯೆಗೆ ನಾವೇನಂತೀವಿ ಅಂತಂದರೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತಿರ್ತೀವಿ. ಆದ್ದರಿಂದ ಸರಿಯಾದ ಆಯ್ಕೆ ಆಪ್ಷನ್ ಡಿ, ಸ್ಥಾನಪಲ್ಲಟ ಕ್ರಿಯೆ. ಮುಂದಿನ ಪ್ರಶ್ನೆ: ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಅನಿಲ ಅಂತಕ್ಕಂಥ ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡ್ತಾ ಹೋದಂತೆ ಆಕ್ಸಿಜನ್ನು, ಹೈಡ್ರೋಜನ್ನು, ಕ್ಲೋರಿನ್ನು, ನೈಟ್ರೋಜನ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ಹೈಡ್ರೋಜನ್. ಸೊ ಇಲ್ಲಿ ನಾವು ಈ ಒಂದು ಪರಿಕಲ್ಪನೆಯನ್ನು ನೆನಪಿಟ್ಕೊಳ್ಳಿಕ್ಕೆ ಅತಿ ಸರಳವಾದಂತಹ ಒಂದು ವಿಚಾರ ಇದೆ. ಅದೇನಂತಂದರೆ ಆ್ಯನೋಡ್ನಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಸೊ ಆ್ಯನೋಡ್ ಮತ್ತು ಆಕ್ಸಿಜನ್ ಎರಡೂ ಅಂತಕ್ಕಂತಹ ಅಕ್ಷರಗಳಿಂದ ಆರಂಭ ಆಗೋದ್ರಿಂದ ಅದನ್ನು ನೆನಪಿಟ್ಟುಕೊಳ್ಳೋದು ಅತಿ ಸರಳ ಅಂತಕ್ಕಂಥದ್ದು ನನ್ನ ವಿಚಾರ. ಆದ್ದರಿಂದ ಆ್ಯನೋಡ್ನಲ್ಲಿ ಆಕ್ಸಿಜನ್ ನೋಡಿರಿ, ಆದಿಂದ ಸ್ಟಾರ್ಟ್ ಆಗೋದ್ರಿಂದ ಅವುಗಳನ್ನ ನೆನಪಿಟ್ಟುಕೊಳ್ಳೋದು ಈಸಿಯಾಗಿರುತ್ತೆ. ಆದ್ದರಿಂದ ಆ್ಯನೋಡ್ನಲ್ಲಿ ಆಕ್ಸಿಜನ್ನು, ಆಮೇಲೆ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಅಂತಕ್ಕಂಥದ್ದು. ಸೊ ಇನ್ನು ಮೂರನೇ ಪ್ರಶ್ನೆ: ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತಕ್ಕಂತಹ ಲೋಹ ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತಕ್ಕಂಥ ಲೋಹಗಳನ್ನು ಆಯ್ಕೆ ನೀಡಲಾಗಿದೆ. ಪಾದರಸ, ಚಿನ್ನ, ಕಬ್ಬಿಣ, ಬೆಳ್ಳಿ ಅಂತಕ್ಕಂಥ ಆಯ್ಕೆ ಇದೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಂದರೆ ಕಬ್ಬಿಣ. ಸೊ ಯಾಕೆ ಕಬ್ಬಿಣವನ್ನು ನಾವು ಆಯ್ಕೆ ಮಾಡ್ಕೋತೀವಿ 4 ಆಪ್ಷನ್ಸ್ಗಳಲ್ಲಿ ಅಂತಂದರೆ, ಸೊ ಪಾದರಸ ಆಗಲಿ, ಚಿನ್ನ ಆಗಲಿ, ಬೆಳ್ಳಿ ಆಗಲಿ ಇವು ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿವೆ. ಸೊ ಯಾವ ಧಾತುಗಳು ಅಥವಾ ಯಾವ ಲೋಹಗಳು ಈ ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತಾವಂತಂದರೆ ಯಾವುವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿವೆ ಅವು ಮಾತ್ರ ಅದನ್ನು ಸ್ಥಾನಪಲ್ಲಟಗೊಳಿಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಕಬ್ಬಿಣ ಕ್ರಿಯಾಶೀಲತೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರೋದ್ರಿಂದ ಸೊ ಇಲ್ಲಿ ಆಯ್ಕೆ ಯಾವುದಪ್ಪ ಅಂತಂದರೆ ಕಬ್ಬಿಣ ಆಗುತ್ತೆ. ಸೊ ಇಲ್ಲಿ ಮುಂದಿನ ಪ್ರಶ್ನೆ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಅದರಲ್ಲಿ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ CuO ಪ್ಲಸ್ H2 gives Cu ಪ್ಲಸ್ H2O. ಸೊ ಇಲ್ಲಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದು ಅಂತಂದರೆ ಹೈಡ್ರೋಜನ್ನು, ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದಂದರೆ ಕಾಪರ್ ಆಕ್ಸೈಡ್. ಸೊ ಇಲ್ಲಿ ತಾವು ಗಮನಿಸ್ಬೋದು, ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಹೈಡ್ರೋಜನ್ ಯಾಕೆ ಅಂತಂದಾಗ ಪ್ರತಿವರ್ತಕದ ಕಡೆ ತಾವು ಗಮನಿಸ್ತಾ ಇರ್ಬೋದು, CuO ಅಂತ ಒಂದು ಪ್ರತಿವರ್ತಕ ಇದೆ, ಅಂದರೆ ತಾಮ್ರದ ಆಕ್ಸೈಡು. ಇನ್ನೊಂದು H2 ಅಂದರೆ ಹೈಡ್ರೋಜನ್ ಅನ್ನುವಂತಹ ಪ್ರತಿವರ್ತಕ ಇದೆ. ಇಲ್ಲಿ 2 ಪ್ರತಿವರ್ತಕಗಳಿವೆ. ಇವುಗಳಲ್ಲಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂದರೆ ಯಾವುದು ಆಕ್ಸಿಜನನ್ನು ಪಡೆದುಕೊಂಡಿದೆ ಅಂತ ಕೇಳಿದ ಹಾಗೆ. ಸೊ ಇಲ್ಲಿ ಪ್ರತಿವರ್ತಕದಲ್ಲಿ H2 ಹತ್ತಿರ ಆಕ್ಸಿಜನ್ ಇಲ್ಲ ಈಗ ಸದ್ಯಕ್ಕೆ. ರಿಯಾಕ್ಷನ್ ಆದ ನಂತರ ಅಂದರೆ ರಾಸಾಯನಿಕ ಕ್ರಿಯೆ ನಡೆದ ನಂತರ ಅದರ ಹತ್ತಿರ ಆಕ್ಸಿಜನ್ ಬಂದಿದೆ. ಅದು ಆಕ್ಸಿಜನನ್ನು ತಾಮ್ರದ ಆಕ್ಸೈಡ್ನಿಂದ ಪಡೆದುಕೊಂಡಿದೆ. ಆದ್ದರಿಂದ ಉತ್ಕರ್ಷಿಸಲ್ಪಟ್ಟ ಅಂದರೆ ಆಕ್ಸಿಜನನ್ನು ಪಡೆದುಕೊಂಡಿರ್ತಕ್ಕಂತಹ ಪ್ರತಿವರ್ತಕ ಯಾವುದು ಅಂತಂದರೆ ಹೈಡ್ರೋಜನ್ನು. ಇನ್ನು ತಾಮ್ರದ ಆಕ್ಸೈಡ್ ಹತ್ತಿರ ಪ್ರತಿವರ್ತಕದ ಬದಿಯಲ್ಲಿದ್ದಾಗ ಆಕ್ಸಿಜನ್ ಇದೆ ಅದರ ಹತ್ತಿರ. ಯಾವಾಗ ರಾಸಾಯನಿಕ ಕ್ರಿಯೆ ನಡೆದಿದೆ ಆವಾಗ ಅದು ಆಕ್ಸಿಜನನ್ನು ಕಳೆದುಕೊಂಡಿದೆ. ಅಂದರೆ ಯಾವುದು ಆಕ್ಸಿಜನನ್ನು ಕಳೆದುಕೊಳ್ಳುತ್ತೆ ಅದು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂತೇಳಿ ನಾವು ಕರಿತೀವಿ. ಆದ್ದರಿಂದ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಕಾಪರ್ ಆಕ್ಸೈಡ್. ಇನ್ನು 5ನೇ ಪ್ರಶ್ನೆ: ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ ಅಂತಕ್ಕಂಥ ಪ್ರಶ್ನೆ ಇದೆ. ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲಿಕ್ಕೆ ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಅಂತಕ್ಕಂಥ ಉತ್ತರ. ಸೊ ಇಲ್ಲಿ ಚಿಪ್ಸ್ ಏನಾಗಿರುತ್ತೆ ಅಂದರೆ ಎಣ್ಣೆಯಲ್ಲಿ ಕರೆದಿರ್ತಾರೆ ಅದನ್ನು. ಅದು ಸಾಮಾನ್ಯವಾಗಿ ಬಹಳ ಸಮಯದವರೆಗೆ, ಬಹಳ ದಿನಗಳವರೆಗೆ ಹಾಗೆ ಗಾಳಿಗೆ ತೆಗೆದಿಟ್ಟಾಗ ಏನಾಗ್ತದೆ ಅಂತಂದರೆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ನಂದೇ ವರ್ತಿಸಿ ಅಂದರೆ ಉತ್ಕರ್ಷಿಸಲ್ಪಟ್ಟು ಅದು ಕಮಟು ವಾಸನೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ
ಟೇಸ್ಟ್ ಆಗಲಿ ಅದರ ವಾಸನೆ ಆಗಲಿ ಚೇಂಜ್ ಆಗುತ್ತೆ. ಸೊ ಈ ರೀತಿಯಾಗಿ ಚಿಪ್ಸ್ ತಯಾರಕರು ಚಿಪ್ಸ್ನ ಪಟ್ಟಣದೊಳಗೆ ಅದು ಉತ್ಕರ್ಷಣೆಗೊಳ್ಳದೇ ಇರುವಂತೆ ಅಥವಾ ಕಮಟುವಿಕೆ ಆಗದೇ ಇರುವಂತೆ ತಡೆಗಟ್ಟಲಿಕ್ಕೆ ನೈಟ್ರೋಜನ್ ಅಣುವನ್ನು ಹಾಯಿಸ್ತಾರೆ. ಸೊ ಇಲ್ಲಿ ನೈಟ್ರೋಜನ್ ಅನಿಲ ಅಂತಕ್ಕಂಥದ್ದು ಒಂದು ಪ್ರತಿ ಉತ್ಕರ್ಷಕ ಅಂತ ಹೇಳಿ ಕರಿತೀವಿ. ಅಂದರೆ ಉತ್ಕರ್ಷಣ ಏನು ಹೊಂದ್ತಾ ಇರುತ್ತೆ ಅದನ್ನು ತಡೆಗಟ್ಟತಕ್ಕಂಥ ಒಂದು ಅನಿಲ ಇದಾಗಿದೆ. ಸೊ ಮುಂದಿನ ಪ್ರಶ್ನೆ, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ZnO ಪ್ಲಸ್ CQs Zn ಪ್ಲಸ್ CO. ಸೊ ಈಗ ಆಗಲೇ ನಾವು ಮೇಲಿನ ಒಂದು ಪ್ರಶ್ನೆಯಲ್ಲಿ ನೋಡಿದ್ದೀವಿ. ಅದೇ ರೀತಿಯಾಗಿ ನೀವು ಇಲ್ಲಿ ಸಹ ಅದನ್ನು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದು ಅಂತಂದರೆ ಸಿ. ಯಾಕಂದರೆ ಅದರ ಹತ್ರ ಆಲ್ರೆಡಿ ಪ್ರತಿವರ್ತಕ ಕಡೆ ಇದ್ದಾಗ ಕಾರ್ಬನ್ ಹತ್ರ ಆಕ್ಸಿಜನ್ ಇಲ್ಲ. ರಿಯಾಕ್ಷನ್ ಆದ ನಂತರ ಅದರ ಹತ್ರ ಆಕ್ಸಿಜನ್ ಬಂದಿದೆ. ಆದ್ದರಿಂದ ಆಕ್ಸಿಜನ್ ಯಾವುದು ಪಡೆದುಕೊಂಡಿದೆ ಅದು ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂತ ಹೇಳಿ ಕರಿತೀವಿ. ಇನ್ನು ಯಾವ್ದು ಹತ್ರ ಆಲ್ರೆಡಿ ಆಕ್ಸಿಜನ್ ಇತ್ತು ಆದರೆ ರಿಯಾಕ್ಷನ್ ಆದ ನಂತರ ಅಂದರೆ ರಾಸಾಯನಿಕ ಕ್ರಿಯೆ ನಡೆದ ನಂತರ ಅದರ ಹತ್ರ ಏನಾಗಿದೆ, ಆಕ್ಸಿಜನ್ ಇಲ್ಲ. ಸೊ ಅಂತಹ ಪ್ರತಿವರ್ತಕ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂತ ಹೇಳಿ ಕರಿತೀವಿ. ಸೊ ZnO ಇದ್ದದ್ದು ಏನಾಗಿದೆ, Zn ಆಗಿದೆ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣಗಳ ಚಿತ್ರಣ ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಸೊ ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡ್ ಅಂತಕ್ಕಂಥ 2 ಭಾಗಗಳನ್ನು ಆ ಚಿತ್ರದಲ್ಲಿ ನಾವು ಬಿಡಿಸಬೇಕಾಗುತ್ತೆ. ಸೊ 2 ಅಂಕಗಳಿಗೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. ಮಕ್ಕಳೆಲ್ಲ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು. ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತನೆಯ ಯಾವ ವಿಧ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ, ಏಕೆ? ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತಕ್ಕಂಥದ್ದು. ಇದು ಒಂದು ದ್ವಿಸ್ಥಾನಪರಟ ಕ್ರಿಯೆಗೆ ಉದಾಹರಣೆಯಾಗಿದೆ ಅಥವಾ ಪ್ರಕ್ಷೇಪಣ ಕ್ರಿಯೆಗೂ ಸಹ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ನಾವು. ಯಾಕೆ ಇದು ದ್ವಿಸ್ಥಾನಪರಟ ಕ್ರಿಯೆ ಅಂತಂದರೆ ಪ್ರತಿವರ್ತಕಗಳ ನಡುವೆ ಆನೆಗಳ ವಿನಿಮಯ ನಡೆಯುವುದರಿಂದ ಬೇರಿಯಂ ಸಲ್ಫೇಟ್ನ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತೆ. ಆದ್ದರಿಂದ ಇದನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಹೇಳಿ ಅಥವಾ ದ್ವಿಸ್ಥಾನಪರಟ ಕ್ರಿಯೆ ಅಂತ ಕರಿತೀವಿ. ಸಮೀಕರಣ ನೋಡಿದಾಗ 3BaCl2 ಪ್ಲಸ್ Al2SO4 thrice gives 3BaSO4 ಪ್ಲಸ್ 2AlCl3. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಗಳು ನಡೆಯುವುದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು ಅನ್ನುವಂಥ ಪ್ರಶ್ನೆ. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ, ಬಿ ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ. ಸೊ ಇಲ್ಲಿ ಉತ್ತರವನ್ನು ನೋಡ್ತಾ ಹೋದಂತೆ ಸೀಸದ ನೈಟ್ರೇಟ್ 2PbNO3 twice gives 2PbO plus 4NO2 plus O2. ಸೊ ಅದೇ ರೀತಿ ಕಂದು ಬಣ್ಣದ ಧೂಮ ಉಂಟಾಗುವುದರಿಂದ. ಸೊ ನೆಕ್ಸ್ಟು ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ Na2SO4 ಪ್ಲಸ್ BaCl2 gives BaSO4 ಪ್ಲಸ್ 2NaCl. ಇಲ್ಲಿ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗುವುದರಿಂದ. ಸೊ ಮುದ್ದು ಮಕ್ಕಳೇ, ಈ ಒಂದು ಸಮೀಕರಣವನ್ನು ಸರಿದೂಗಿಸಲಿಕ್ಕೆ ನಿಮಗೆ ಸಹಾಯ ಮಾಡ್ತಕ್ಕಂತಹ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೀವು ನೋಡ್ರಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ನು, ಈ ಕೆಳಗಿನ ರಾಸಾಯನಿಕ ಕ್ರಿಯೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಹೇಳಿಕೆ ರೂಪದಲ್ಲಿ ಅಂದರೆ ಶಾಬ್ದಿಕ ರೂಪದಲ್ಲಿ ಸಮೀಕರಣವನ್ನು ನೀಡಲಾಗಿದೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಗಿವ್ಸ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಅದೇ ರೀತಿ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ಹೈಡ್ರೋಜನ್ ಕ್ಲೋರೈಡ್. ಮ್ಯಾಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಮ್ಯಾಗ್ನೀಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಉತ್ಪತ್ತಿ ಆಗುತ್ತೆ. ಸೊ ಅವುಗಳನ್ನು ಈ ರೀತಿ ಕೆಳಗಡೆ ನಾವು ಸಮೀಕರಣ ರೂಪದಲ್ಲಿ ಬರೀಬೋದು. CaCO3 ಗಿವ್ಸ್ CaO ಪ್ಲಸ್ CO2, H2 ಪ್ಲಸ್ Cl2 ಗಿವ್ಸ್ 2HCl, Mg ಪ್ಲಸ್ 2HCl ಗಿವ್ಸ್ MgCl2 ಪ್ಲಸ್ H2. ಇನ್ನು ಮುಂದಿನ ಪ್ರಶ್ನೆ, ಕಬ್ಬಿಣದ ಹೊಳೆಯನ್ನು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಮತ್ತು ಏಕೆ? ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತಕ್ಕಂಥದ್ದು. ಸೊ ಆ ಒಂದು ಕ್ರಿಯೆ ರಾಸಾಯನಿಕ ಸ್ಥಾನಪರಟ ಕ್ರಿಯೆಗೆ ಉದಾಹರಣೆ ಇದೆ. ಯಾಕಂತಂದರೆ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಕಬ್ಬಿಣ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿರ್ತಕ್ಕಂಥ ಕಡಿಮೆ ಕ್ರಿಯಾಶೀಲವಾಗಿರ್ತಕ್ಕಂಥ ತಾಮ್ರವನ್ನು ಸ್ಥಾನಪರಟಗೊಳಿಸ್ತದೆ. ಸೊ ನೆಕ್ಸ್ಟ್ ಏನಂತಂದರೆ Fe ಪ್ಲಸ್ CuSO4 ಗಿವ್ಸ್ FeSO4 ಪ್ಲಸ್ Cu. ಇನ್ನು ಮರುಸಿಂಚನಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಪ್ರಶ್ನೆಗಳು ಈ ರೀತಿಯಾಗಿವೆ. ಭೌತಿಕ ಬದಲಾವಣೆ ಎಂದರೇನು, 2 ಉದಾಹರಣೆ ಕೊಡಿ ಅಂತಕ್ಕಂಥದ್ದು. ಯಾವ ಬದಲಾವಣೆಗಳು ಹೊಸ ವಸ್ತುಗಳ ರಚನೆ ಅಥವಾ ಉತ್ಪತ್ತಿಗೆ ಕಾರಣವಾಗುವುದಿಲ್ಲ, ಅಂತಹ ಬದಲಾವಣೆಗಳನ್ನು ಭೌತಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ. ಉದಾಹರಣೆ ಕಬ್ಬಿಣವನ್ನು ತುಂಡು ಮಾಡುವುದು, ನೀರಿನಿಂದ ಮಂಜುಗಡ್ಡೆ ಮಾಡೋದು, ಕಾಗದ ಹರಿಯೋದು, ಇವೆಲ್ಲ ಭೌತಿಕ ಬದಲಾವಣೆಗಳ ಉದಾಹರಣೆಗಳು. ಇನ್ನು ರಾಸಾಯನಿಕ ಬದಲಾವಣೆ ಎಂದರೆ ಉದಾಹರಣೆ ಕೊಡಿ ಅಂತಕ್ಕಂಥದ್ದು. ಯಾವ ಬದಲಾವಣೆಗಳು ಹೊಸ ವಸ್ತುಗಳ ರಚನೆ ಅಥವಾ ಉತ್ಪತ್ತಿಗೆ ಕಾರಣ ಆಗ್ತವೆ ಅಥವಾ ಸಂಯೋಜನೆಯಲ್ಲಿ ಬದಲಾವಣೆ ಆಗ್ತದೆ, ಅಂತಹ ಕ್ರಿಯೆಗಳಿಗೆ ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ. ಉದಾಹರಣೆ ಕಬ್ಬಿಣ ತೂಕ ಹಿಡಿಯುವುದು, ಹಣ್ಣು ಮಾಗುವುದು, ಕಾಗದ ಸುಡುವುದು, ಇವೆಲ್ಲ.
ಇನ್ನು ಹೊಸ ವಸ್ತು ಯಾವ ಬದಲಾವಣೆಯಿಂದ ಉಂಟಾಗುತ್ತದೆ? ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುತ್ತದೆ. ಸೊ ಮತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೆ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಯೂನಿಟ್ ಟೆಸ್ಟ್ ಅಂದರೆ ಘಟಕ ಪರೀಕ್ಷೆಯನ್ನು LBA ಆಧಾರಿತವಾಗಿ ನೋಡಿದ್ವಿ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯ ವಿಡಿಯೋಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.